Good morning, dear students. Let us study the continuation part of the subject, that is ratios to percent. Ratios to percent. Here there are some formulas. I have written all the formulas here. You have to observe each formula. Percentage increase, profit percentage, loss percentage, interest. What do you mean by amount? By using all these formulas, we can calculate the problems. Okay, shall we pass on to exercise 8.3. In the exercise 8.3, first problem, let us see. Tell what is the profit or loss in the following transactions. Also find profit percent or loss percent in each case. Gardening shears bought for rupees 250 and sold for rupees 325. Gardening shears bought for rupees 250 rupeesiಗೆ ತಗೊಂಡು ಬರ್ತಾನೆ. ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಎಷ್ಟು 325. ಅವನಿಗೆ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅಂತ ಹೇಳಿ ನೋಡಬೇಕು. ನಾವು ಪ್ರಾಫಿಟ್ ಆಗಬೇಕು ಅಂತ ಹೇಳಿದ್ರೆ ಏನು, ನಾವು ತಂದಿರೋ ಬೆಲೆಗಿಂತ ಏನಾಗಬೇಕು, ನಾವು ತೊಗೊಂಡಿರೋ ಬೆಲೆಗಿಂತ ನಾವು ಮಾರೋ ಬೆಲೆ ಜಾಸ್ತಿ ಇದ್ದರೆ ಅದು ಯಾವಾಗಲೂ ಏನಾಗುತ್ತೆ, ಪ್ರಾಫಿಟ್. ಮೀನ್ಸ್ ಇಫ್ ಸೆಲ್ಲಿಂಗ್ ಪ್ರೈಸ್ ಈಸ್ ಮೋರ್ ದೆನ್ ದ ಕಾಸ್ಟ್ ಪ್ರೈಸ್, ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟು ಪ್ರಾಫಿಟ್ ಅಂತ. ಪ್ರಾಫಿಟಿಗೆ ಫಾರ್ಮುಲಾ ಏನು, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಈಸ್ 325 ಮೈನಸ್ ಕಾಸ್ಟ್ ಪ್ರೈಸ್ ಈಸ್ 250, ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 75. ಇದು ರುಪೀಸ್ 75 rupees ಪ್ರಾಫಿಟ್ ಆಗಿರೋದು. ಆ್ಯಸ್ ಇನ್ ದ ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ. ದೇರ್ಫೋರ್ ಪ್ರಾಫಿಟ್ ಪರ್ಸೆಂಟೇಜಿಗೆ ಫಾರ್ಮುಲಾ ಏನು, profit percentage is equal to profit divided by CP into 100. 75 by 250 into 100. After simplification we get 30%. Second problem, ಅದೇ ಥರ ನೀವು ಸೆಕೆಂಡ್ ಪ್ರಾಬ್ಲಮ್, ರೆಫ್ರಿಜರೇಟರ್ ಬಾಟ್ ಫಾರ್ rupees 12,000 ಆ್ಯಂಡ್ ಫೋಲ್ಡ್ ಫಾರ್ 13,500. ಇಲ್ಲೂ ಕೂಡ ಪ್ರಾಫಿಟ್ ಆಗುತ್ತೆ. ಮತ್ತು ಇದನ್ನು ಹಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸೇಮ್. ನೆಕ್ಸ್ಟ್, ಎ ಕಬೋರ್ಡ್ ಬಾಟ್ ಫಾರ್ rupees 2,500 ಆ್ಯಂಡ್ ಸೋಲ್ಡ್ ಅಟ್, ಇದು ಕೂಡ ಪ್ರಾಫಿಟ್ಟೆ. ಸ್ಕರ್ಟ್ ಬಾಟ್ ಫಾರ್ rupees 250 ಆ್ಯಂಡ್ ಸೋಲ್ಡ್ ಅಟ್ 150. ಹಿಯರ್ ದೆರ್ ಆರ್ ಲಾಸ್, ಹಿಯರ್ ಯು ಹ್ಯಾವ್ ಟು ಯೂಸ್ ಲಾಸ್ ಪರ್ಸೆಂಟೇಜ್. ಓಕೆ, ನೆಕ್ಸ್ಟ್, ಕನ್ವರ್ಟ್ ಈಚ್ ಪಾರ್ಟ್ ಆಫ್ ದಿ ರೇಷಿಯೋ ಟು ಪರ್ಸೆಂಟೇಜ್. ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರತಿಯೊಂದು ಪಾರ್ಟನ್ನು ನಾವು ಏನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡಬೇಕು. ಯಾವ ಥರ ಅಂತ ಹೇಳಿ ನೋಡೋಣ. ನೆಕ್ಸ್ಟ್, 3:1, 3 + 1. ಫಸ್ಟ್ ನಾನು ಏನು ಮಾಡ್ತೀನಿ, ಇದೆರಡನ್ನೂ ಆ್ಯಡ್ ಮಾಡ್ಕೊತೀನಿ. 3 + 1 = 4. ವಿ ಹ್ಯಾವ್ ಟೇಕನ್ ದ ಫಸ್ಟ್ ಪಾರ್ಟ್ 3 ಡಿವೈಡೆಡ್ ಬೈ 4 ಇಂಟು 100. ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತು, ಪ್ರತಿಯೊಂದನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, 100 ಇಂದ ಮಲ್ಟಿಪ್ಲೈ ಮಾಡಬೇಕು. 4 1s 450 ವಿಚ್ ಈಸ್ ಈಕ್ವಲ್ ಟು 75%. ನೆಕ್ಸ್ಟ್, ಅದು ಸೆಕೆಂಡ್ ಪಾರ್ಟ್ ಏನಿದೆ, 1 ಡಿವೈಡೆಡ್ ಬೈ 4 = 100 ವಿಚ್ ಇಸ್ 4 1s 425 25%. ಸೆಕೆಂಡ್ ಪ್ರಾಬ್ಲಮ್ ಇದೇ ಥರ ಎಷ್ಟಾದರೂ ಕೊಳ್ಳಿ ಅಷ್ಟನ್ನು ಆ್ಯಡ್ ಮಾಡಿ ಸಿಂಗಲ್ ಪಾರ್ಟ್ಸ್ನ ಮಾಡ್ಕೊಂಡು ಹೋಗಬೇಕು. 2:3:5, 2 + 3 + 5 = 10. 2/10 into 100 which is equal to 20%. 3/10 30%. 5/20 50%. ರಿಮೈನಿಂಗ್ ಪ್ರಾಬ್ಲಮ್ಸ್ನ ಅದೇ ಥರ ನೀವು ಸಾಲ್ವ್ ಮಾಡಬೇಕು. ಓಕೆನಾ. ನೆಕ್ಸ್ಟ್, the population of a city decreased from 25,000 to 24,500. Find the percentage decrease. ಒಂದು ಪಾಪ್ಯುಲೇಷನ್ ಡಿಕ್ರೀಸ್ ಆಗಿರೋದು ನಾವು ಪ್ರಾಬ್ಲಮ್ ಮಾಡಿ. ಪಾಪ್ಯುಲೇಷನ್ ಡಿಕ್ರೀಸ್ ಆಗಿರೋದು ಎಲ್ಲಿಂದ, ಫಸ್ಟು 25,000 ಇರೋ 25,000. ಚೇಂಜ್ ಇನ್ ಡಿಕ್ರೀಸ್ ಪಾಪ್ಯುಲೇಷನ್ ಇಷ್ಟು 500. ಪರ್ಸೆಂಟೇಜ್ ಆಫ್ ಡಿಕ್ರೀಸಿಗೆ ಫಾರ್ಮುಲಾ ಏನು, ಚೇಂಜ್ ಆಫ್ ಡಿಕ್ರೀಸ್ ಪರ್ಸೆಂಟೇಜ್ ಡಿವೈಡೆಡ್ ಬೈ ಒರಿಜಿನಲ್ ಪಾಪ್ಯುಲೇಷನ್ ಇಂಟು ಪರ್ಸೆಂಟೇಜಿಗೆ ಯಾವುದೇ ಕಂಡುಹಿಡಿದ್ರೂ ಕೂಡ ನಾವು ಇಂಟು ಏನು ಮಾಡ್ತೀವಿ, 100. 500 ಡಿವೈಡೆಡ್ ಬೈ 25,000 ಇಂಟು 100 ವಿಚ್ ಇಸ್ ನಥಿಂಗ್ ಬಟ್ 2%. Next, fourth question. Arun bought a car for rupees 3,50,000. The next year the price went up to 3,70,000. What was the percentage of profit price increase? ಅರುಣ್ ಏನು ಮಾಡ್ತಾನೆ, ಒಂದು ಕಾರನ್ನು ತೊಗೊಂಡು ಬರ್ತಾನೆ. ಎಷ್ಟಕ್ಕೆ, 3,50,000ಗೆ. ನೆಕ್ಸ್ಟ್ ಡೇ ಅದರ ಅಮೌಂಟ್ ಜಾಸ್ತಿ ಆಗುತ್ತೆ, 3,70,000. ಹಾಗಾದರೆ ಅವ್ನಿಗೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು ಅಂತ ಚೇಂಜ್ ಇನ್ ಅಮೌಂಟಿಗೆ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ 20,000 ಆಯಿತು. ಪರ್ಸೆಂಟೇಜ್ ಇನ್ಕ್ರೀಸಿಗೆ ಫಾರ್ಮುಲಾ ಏನು, ಅಮೌಂಟ್ ಆಫ್ ಚೇಂಜ್ ಬೈ ಆ್ಯಕ್ಚುಯಲ್ ಪ್ರೈಸ್. 3,50,000 ಇಂಟು 100. ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, 40/7. 7ಅನ್ನು ನಾವು ಇಲ್ಲಿ ಡಿವೈಡ್ ಮಾಡ್ತೀವಿ. ಇದನ್ನು ಹೋಲಿರೋ ಪಾರ್ಟ್ಸ್ ಎಲ್ಲ ಇದರಲ್ಲಿ ಬರಿತೀವಿ. 5 ಇಂಟು 5/7%. ನೆಕ್ಸ್ಟ್, ಫಿಫ್ತ್ ಪ್ರಾಬ್ಲಮ್. I buy a TV for 10,000 rupees and sell it for a profit of 20%. How much money do I get for it? ನಾನು ಏನು ಮಾಡಿದ್ದೀನಿ, ಒಂದು ಟಿ ವಿನ ತೊಗೊಂಡು ಬಂದಿದ್ದೀನಿ. ಅದರ ಸೆಲ್ಲಿಂಗ್ ಪ್ರೈಸ್ ಅದನ್ನು ಎಷ್ಟು 10,000ಗೆ ತೊಗೊಂಡಿದ್ದೀನಿ ಮತ್ತು 20% ಪ್ರಾಫಿಟ್ಟಿಗೆ ಮಾರಿದ್ದೀನಿ. ಹಾಗಾದರೆ ಅದಕ್ಕೆ ನನಗೆ ಎಷ್ಟು ಸಿಕ್ತು ಅಂತ ಹೇಳಿ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ಪ್ರಾಫಿಟ್ ಎಷ್ಟು ಬಂತು ನನಗೆ, ಸೆಲ್ಲಿಂಗ್ ಪ್ರೈಸ್ ಫಸ್ಟ್ ಏನು ಮಾಡ್ಕೊತೀನಿ, ಸೆಲ್ಲಿಂಗ್ ಪ್ರೈಸ್ = 100 + 20 ಮಾಡ್ಕೊತೀನಿ. 120 ಆಯಿತು. ನೆಕ್ಸ್ಟ್, ಪ್ರಾಫಿಟ್ ಇಸ್ ಈಕ್ವಲ್ ಟು 120 ಇಂಟು ಆ್ಯಕ್ಚುಯಲ್ ಪ್ರೈಸ್ ಎಷ್ಟಿದೆ, 10,000 ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡಿದ್ರೆ 12,000 ರೂಪೀಸಿಗೆ ನಾನು ಅದನ್ನು ಮಾರಿದೆ. ನೆಕ್ಸ್ಟ್, ಜೂಹಿ ಸೆಲ್ಸ್ ಎ ವಾಷಿಂಗ್ ಮಿಷಿನ್ ಫಾರ್
13,500. ಸೊ ಇದು ತೀರಾ 25% ಬಾರ್ಗೇನ್. ವಾಟ್ ವಾಸ್ ದ ಪ್ರೈಸ್? ಇದನ್ನು ಅದೇ ಥರ ನೀವೇ ಸಾಲ್ವ್ ಮಾಡಿರಿ. ನೆಕ್ಸ್ಟ್, ಚಾಕ್ ಕಂಟೈನ್ಸ್ ಕ್ಯಾಲ್ಶಿಯಂ, ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಇನ್ ದ ರೇಷಿಯೋ. ಫೈಂಡ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ಚಾಕ್. ನಾನು ಇದು ಒಂದು 3 ತೋರಿಸ್ತೀನಿ, ನೀವು ಅದೇ ಥರ ಬೇರೆದನ್ನು ಮಾಡ್ತಾ ಹೋಗ್ರಿ. ಇಲ್ಲಿ ನೋಡಿ, ಕ್ಯಾಲ್ಶಿಯಂ, ಕಾರ್ಬನ್, ಆಕ್ಸಿಜನನ್ನು ಎಷ್ಟು ಕೊಟ್ಟಿದ್ದಾರೆ? 10:3:12. ಕ್ಯಾಲ್ಶಿಯಂ ಎಷ್ಟಾಯಿತು? 10 ಡಿವೈಡೆಡ್ ವಿತ್ 3 ಟೋಟಲ್ ಮಾಡಿದ್ರೆ 25 ಆಯಿತು. 10/25 ಇಂಟು 100 ವಿಚ್ ಈಸ್ ಈಕ್ವಲ್ ಟು ಕ್ಯಾನ್ಸಲ್ 25 1 25 4 40 ಇಂಟು 10 40%. ಅದೇ ಥರ ಆಕ್ಸಿಜನ್ ನಾನು ಯಾವುದಾದ್ರೂ ಕೇಳ್ಬೋದು, ಅದಕ್ಕೆ ನಾನು 3 ತೋರಿಸಿದ್ದೀನಿ. ಅವ್ರು ಬರೀ ಕಾರ್ಬನ್ ಕೇಳಿದ್ದಾರೆ. ಕಾರ್ಬನ್ ಏನು ಮಾಡಬೇಕಂದ್ರೆ ಕಾರ್ಬನಿನ ನಂಬರ್ ತೊಗೋಬೇಕು. 3 ಡಿವೈಡೆಡ್ ಬೈ 25 ಇಂಟು 100. 25 1 25 4 3 4 12%. ಅದೇ ಥರ ಆಕ್ಸಿಜನ್. ಬಟ್ ನಾನು ಇದನ್ನು ಏನು ಮಾಡಿದ್ದೀನಿ? 3 ಸಾಲ್ವ್ ಮಾಡಿದ್ದೀನಿ. ನೀವು ರಿಮೈನಿಂಗ್ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ. ನೆಕ್ಸ್ಟ್, Amina buys a book for rupees 275 and sells it to loss of 15%. How much does she did for it? ಅವಳು ಅಮೀನಾ ಒಂದು ಬುಕ್ ತೊಗೊಂಡಿದ್ದಾಳೆ, ಅವಳಿಗೆ ಲಾಸ್ ಆಗಿದೆ. ಅದೇ ಥರ ನೀವು ಏನು ಮಾಡಬೇಕು? ಇದಕ್ಕೆ ಆ್ಯಕ್ಚುಯಲ್ ಪ್ರೈಸ್ನ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. ಫೈಂಡ್ ದ ಅಮೌಂಟ್ ಟು ಬಿ ಪೇಡ್ ಅಟ್ ದ ಎಂಡ್ ಆಫ್ 3 years. ಟೈಮ್ 3 years ಆಗಿದೆ. ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 1200. ಅಟ್ ದ ರೇಟ್ ಕೊಟ್ಟಿದ್ದಾರೆ 12% ಪರ್ ಆ್ಯನಮ್. ಹಾಗಾದರೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಅದರಲ್ಲಿ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಅವ್ರು ಏನೇನು ಕೊಟ್ಟಿದ್ದಾರೆ ಬರಿತೀನಿ. ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಿನ್ಸಿಪಲ್, ರೇಟ್ ಆ್ಯಂಡ್ ಟೈಮ್. ನಮ್ಗೆ ಫಾರ್ಮುಲಾ ಗೊತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಫಸ್ಟ್ ಏನು? PTR/100. PTR/100 12,000. 3 ಇಂಟು 12 00 ಕ್ಯಾನ್ಸಲ್. ಇದು 3 12 ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟು ಬಂತು? 432. ಇಲ್ಲಿಗೆ ಸ್ಟಾಪ್ ಮಾಡೋ ಹಾಗಿಲ್ಲ. ಯು ಹ್ಯಾಡ್ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ವಿಚ್ ಈಸ್ ಈಕ್ವಲ್ ಟು 1200 ಪ್ಲಸ್ ಇಂಟ್ರೆಸ್ಟ್ ವಿಚ್ ಈಸ್ ಈಕ್ವಲ್ ಟು 1632. ಸಿಮಿಲರ್ಲಿ ಯು ಹ್ಯಾವ್ ಟು ಸಾಲ್ವ್ ದ ರಿಮೈನಿಂಗ್ ಪ್ರಾಬ್ಲಮ್ಸ್. ಅದರಲ್ಲಿ ಇಂಟ್ರೆಸ್ಟ್ ಕೇಳಿದರೆ ಇಂಟ್ರೆಸ್ಟ್ ಯಾವ್ದು ಕೇಳ್ತಾರೆ ಅದನ್ನು ನೀವು ಸಾಲ್ವ್ ಮಾಡಿರಿ. ಥ್ಯಾಂಕ್ ಯು.